ಬಿಸ್ಲಿಗೆ ಬೆವರು ಬರ್ತಾ ಇತ್ತು, ಸುಸ್ತಾಗಿರೋ ಬೆವರು ಬರ್ತಾ ಇತ್ತು ಗೊತ್ತಾ. ಒಬ್ಬೊಬ್ರೆ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋದು ಪದ್ಮಾಶಿಮಾ ಹಬೀಬ್ ಬ್ಲಾಗ್ಸ್. ಇವತ್ತು ನಾವು ಬೆಳಗಾಂಗೆ ಹೋಗಿದ್ವಲ್ಲ, ಸೊ ಅದು ಥರ್ಡ್ ಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 2 ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದ್ರ ಲಿಂಕ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಕಂಪ್ಲೀಟಾಗಿ ನೋಡಿ. ನೋಡ್ಕೊಳ್ತೀನಿ ನಾ ಯೂಟ್ಯೂಬ್ಗೆ ಹಾಕ್ಲಿ. ಓಪನ್ ಮಾಡ್ಕೊಡ್ಲಿ, ಓಪನ್ ಮಾಡ್ತೀವಿ. ಕೆಲಸ ಐತ್ಲಾ ಇಲ್ಲ ಐತ. ಹಲೋ ಹಾಯ್ ಎಲ್ಲರೂ ನಮಸ್ಕಾರ. ಒಳಗೆ ಹೋಗ್ತಿದೀವಿ. ಎಲ್ಲಿ ಎಲ್ಲ ಆಂಟಿ ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಯಾವ ಇವೆಲ್ಲ ಒಳಗೆ ಹೊಂಟಿದೀವಿ. ನಡಿ ನಡಿ. ಕೋಪ ಮಾಡ್ಕೊಂಡು ನಿಂತಿದ್ದಾಳೆ ನೋಡಿ ನನ್ನ ಮಗಳು. ಬಾ ಅಮ್ಮ ಬಾ. ಎದ್ಕೊಂತೀರಿ ಬಾ, ಮಾತಾಡ್ಬೇಕಷ್ಟ. ಹಲೋ ಹಲೋ ಬಾ ಪ್ರಭು. ಇಲ್ಲ ಅಣ್ಣ, ದೂರ ಹೋಗ್ಬೇಡ, ದೂರ ಹೊಳೆ ನೋಡಿದ್ರೆ ಕೆಲ್ಸದಿಲ್ಲ. ಮೆಣಸಿನ್ಕಾಯಿ ಹಾಕಿದ್ದಾರೆ. ಈ ಕಡೆ ತಿರುಗಿ ಮಾತಾಡ್ಬೇಕು ತಾನೆ. ಬೆಂದ ತೋರ್ಸಿದ್ರ ಈಗ ನಾವು ಹೊಳೆಗೆ ಹೋಗ್ತಿದೀವಿ. ಹೊಳೆಗೆ ಹೋಗಿ ಈಜ್ ಮಾಡಿ ಬರ್ತೀವಿ. ಈಗ ಹೊಳೆಗೆ ಹೊಂಟಿದೀವಿ. ಅಯ್ಯೋ ಜೋತ ಮಾಡ್ತಾಳ ತಡೀರ ಆಂಟಿ. ಮುಟ್ಟಿದ್ದಾರೆ ಮುನಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ನೋಡ್ದ ಹೆಂಗಾಯ್ತು? ಅಲ್ಲಿ ಮುಟ್ಬಿಟ್ಟು ಇಲ್ಲಿ ಮುಟ್ರಂಟಿ ಬರ. ನನ್ನ ಕೈಲಿ ಆಯ್ತಾ ಇಲ್ಲ. ಸೂಪರ್ ಆಗಿ ಕಾಣ್ತಿದೆ. ತುಂಬಾ ಜಾಸ್ತಿ ನೀರಿರ್ಬೇಕಲ್ವಾ ಮಂಜೇಶ? ಸಕ್ಕದಾಗೈತೆ ವ್ಯೂ ಮಾತ್ರ. ಇಲ್ಲೆಲ್ಲ ಫುಲ್ ಕಾಡೆಲ್ಲ. ಇಲ್ಲಿ ಇದು ಚೆನ್ನಾಗಿದೆ ಅಲ್ವಾ ಸೀನರಿ? ಇಲ್ಲಿ ನೋಡು, ಈ ಕಡೆ ನೋಡು ಹೆಂಗ್ ಬರ್ತದೆ ಬಿಸಿಲು. ಕೇಳ ಏನ್ ಬಿಡ್ತಿದಾರ ಅಂತೇಳಿ. ತೆಗ್ದೀನಿ. ಯಪ್ಪ ಹಿಂಗ ಹೋಗ್ಬೇಕಾರೆ ಗಡಗಡ ಅಂತ ಕಾಲು. ಇದೆಲ್ಲ ನೋಡಿ ಹೆಂಗ ಅನಿಸ್ತದೆ ಹೇಳು ಮಂಜು ಮಲೈ ಬಾಯ್ಸ್. ಹೆಂಗೆ ಹೌದಿಲ್ಲ? ನಿಲ್ಸು 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 ನಿಲ್ಸು. ಬ್ಯಾಕ್ 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 ಬಾ. ಏನ್ ಅವಾರ್ಡ್? ಇದ್ಯಾವುದೋ ಹೊಸ ಪ್ರತಿಭೆ.
ಏನದು ಏನದು ತೋರ್ಸು. ಏನಿದು ಮಂಜುಮಲೈ ಬಾಯ್ಸ್. ಅಂತೆ ಇಲ್ಲ ಮಂಜುಮಲೈ ಬಾಯ್ಸ್ ಜೈ ಅಂತೆ. ಹೆಂಗಮ್ಮ ಈ ಥರ ಟ್ರಕ್ಕಿಂಗ್ ಹೋಗಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವಾ ಆಂಟಿ? ಮಂಜು ಆಂಟಿ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಬರಲ್ಲ ನಂದು. ಈಗ ನಾವು ಒಳಗೆ ಬಂದಿದ್ದೀವಿ. ನಾನ್ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ ಹಾಕ. ನೀನ್ ಹಾಕೊಂಡ ಒಳೆ ನೋಡಿ. ಹಾಯ್ ಅಲ್ಲಿ ಮಂಜು ಆಂಟಿ ಕೈ ಹಿಡ್ಕೊಳ್ಬೇಕು. ಇಲ್ಲ ಇಲ್ಲಿ. ಹಲೋ ಗಾಯ್ಸ್, ನೀರು ತುಂಬಾ ನೀರು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ನೀರು ತುಂಬಾ ನೀರು. ಮೀನು ಸತ್ತೋಗಿದ್ದಾವೆ, ಸತ್ತೋಗ್ತಾವೆ ಅವು ನೀರಲ್ಲಿ. ಕುಂಜಲ್ ಖುಷಿ ಯಾವುದು ಆಂಟಿ ಟ್ರಕ್ಕಿಂಗ್ ಹೋಗೋಣ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಿಮ್ ಭಾವನ್ ಕೇಳು. ಕಾಣಿಸ್ತಾಯ್ತಾ? ಸಾಕೊಡು. ಮನುಷ್ಯ ಎತ್ಕೊಂಬಂಶಿವ್ನ ಎಲ್ಲಿಗೆ ಹೋದ್ರೆ ಆನೆ ಚಿಂತೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಮಾಡೋದ್ರಲ್ಲ ಇತ್ತು ನಿಜ. ನಾವು ಇವಾಗ ಮಾಡೋದು ಏನ ನಮ್ಗೆ ಸುಸ್ತಾಗೋದಾಗ್ಲಿ ಟಯರ್ಡ್ ಆಗೋದಾಗ್ಲಿ ಆಗುತ್ತೆ. ಆ ಜಾಗ ಹೋಗಿ ನೋಡ್ತಿದ್ದಂಗೆ ನಮ್ಗೆ ಆ ಜಾಗದ ಫೀಲ್ಗೆ ಮರ್ತೆ ಹೊಟ್ಟೋಗ್ತೀವಲ್ಲ. ನೋಡಿ ಕೆಸರು ಕಾಲು 2 kg ಮಣ್ಣು ಸೇರ್ಕೊಂಡ್ಬಿಡ್ತವೆ. ಹಂಗೋ ನಡೀತಾ ಇದ್ದೀವಿ. ಬಟ್ ಲೈಫಲ್ಲಿ ಟ್ರಕ್ಕಿಂಗ್ ಒಂದ್ಸರಿ ಆ್ಯಕ್ಚುಲಿ ಇದೆಲ್ಲ ನಾವು ಕಷ್ಟಪಡ್ತಾ ಇರೋದು ನಿಮಗೋಸ್ಕರ, ನಮ್ಮ ಜನತೆಗೆ ತೋರಿಸ್ಬೇಕು ಅಂತ. ನೀವು ಟ್ರೆಕ್ಕಿಂಗ್ ಪ್ಲೇಸ್ಗಳು ಹೋಗ್ಬೋದು. ಇಂಥ ಹಳ್ಳಿಯಲ್ಲಿ ಚಿಕ್ಕ ಚಿಕ್ಕ ಪುಟ್ಟದಲ್ಲಿ ಖುಷಿ ಸಿಗುತ್ತಲ್ಲ, ಆ ಖುಷಿಲಿದೆ. ಚೆನ್ನಾಗಿರ್ತಾವಲ್ಲ ಇವೊಂಥರ ಮೆಣಸಿನ್ಕಾಯಿ ಬೇರೆ ಥರ. ಆಂಟಿ ಇಲ್ಲಿ ನೋಡ ಆಂಟಿ, ಸಪ್ಪೆ ಹೆಸರು ಮಾಡೋದು ಹೆಂಗಿರ್ತಾವೆ ಇವು. ನಿಜ ಆಂಟಿ, ಟ್ರಕ್ಕಿಂಗ್ ಹೋಗೋರು ಅದು ಹೆಂಗೆ ಹೋಗ್ತಾರೆ ಅಂತ ನಿಜ ಗೊತ್ತಿಲ್ಲ. ನಾವು ಫಸ್ಟ್ ಸಲ ಬಂದಿರೋದಕ್ಕೆ ಹಿಂಗೆ ಆಗ್ತಿದ್ರೆ ಬಿಸ್ಲಿಗೆ ಬೆವರು ಬರ್ತಾಯಿತ್ತು, ಸುಸ್ತಾಗಿರೋ ಬೆವರು ಬರ್ತಾಯಿತ್ತು ಗೊತ್ತಾಗ್ತಿಲ್ಲ. ಆಂಟಿ ವಾವ್ ಯಾರು ಮನೇಲಿರೋದೇನೇನು ಬೇಡ ಅಂತಿದ್ದೀರ? ವಿಡಿಯೋಗೆ ಕೊಡಿಲಿ, ನಿಂಗೆ ಕಿತ್ಕೊಂಡು ವಿಡಿಯೋ ಮಾಡ್ತೀನಿ. ಬಿದ್ರನ ಇರೋ ಸಾಕಾಗಿತ್ತು ನೋಡ್ರಿ. ಇಲ್ಲ ಕಾಂಟಿ, ಅಡ್ಡ ಇಳಿರಿ ಹಂಗೆ.
ಇದೀನಿ ಬಾರ ಆಂಟಿ. ಅಲ್ಲೋಡ ಆಂಟಿ ಚೂಪರು. ಏನಿದು ಆಂಟಿ ಹೆಂಗಿದೆ ಗೊತ್ತಾ, ಮಂಜುಮಲೈ ಬಾಯ್ಸಲ್ಲಿ ಇದ್ದಂಗಿದೆ. ಹಾ ಅಲ್ವಾ ಆಂಟಿ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಹೋಗ್ತಿರೋದು ಬೇಕು ಅಂದ್ರೆ ನೀನು ಅಲ್ಲಿ ಅವಳ್ದದು. ಏನಾಯ್ತು ಯಾಕೆ ಬಿಡ್ತಾ? ಹಾ ಶ್ರೇಯಾ, ಆಂಟಿ ಎಮ್ಮೆಗೂ ಅವಕ್ಕೂ ವ್ಯತ್ಯಾಸವೇ ಗೊತ್ತಾಗ್ತಿಲ್ಲ. ಏನದು ಎಮ್ಮೆನಾ? ಓದ್ವ ವಾಪಸ್ ಬರ್ತಾವ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ಇದು ಇವನ್ ಕಳ್ಸಲ್ವಾ? ಯಾವ್ದನ್ನ? ಅಲ್ಲ ಅದು ಬರ್ತದೆ ವಾಪಸ್. ಹಾಂ ಅಲ್ಲೇ ಚೆನ್ನಾಗಿದ್ವು ನೀರು ಇದಕ್ಕಿಂತ. ಚೈನಾ 1 2 3 ಬಾಬಾ ಒಬ್ಬೊಬ್ರೆ. ಫೋನ್ ಜಮ್ಮೆ ಗಲೀಜಾ. ಹೋಗ್ತೀನಿ ಅಂದೆ. ಹೋಗ್ತೀಯ ಅಲ್ಲಿಗೆ? ಇಲ್ಲ. ಓಕೆ, ಏನಾಯ್ತು? ನಡಿ ಹಿಂದೆ ನಡಿ, ತಿರ್ಗೋ. ನನ್ನ ಮಗಳು ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾಳೆ, ಅಷ್ಟು ದೊಡ್ಡೋಳು ಆಗ್ಬಿಟ್ಟಿದ್ದಾಳೆ ನನ್ನ ಮಗಳು. ಅಲ್ಲ ಚಾಮಿ? ನಾನೇನು ಮಾಡ್ಲ ಆಂಟಿ? ಬಂತು ಗಾಡಿ ಬಂತು. ಸುಸ್ತಾಗೋಗೈತೆ ಗಾಡಿ ನಮ್ದು. ಹ್ಞೂ ಯಾಕೆ ಹೇಳು, ಅವಲಕ್ಕೆ ಬಾರೆ ಹಾಕ್ಕೊಡ್ತೀನಿ. ಇಲ್ಲ ನೋಡ್ದಾ ಇವಾಗ ಆನೆ ಅಂತ. ಹ್ಞೂನಮ್ಮ ಆನೆನಾ? ಆನೆ ಆಮೇಲೆ ಹಾಕೋಣ. ಹೊರಾಗ್ಬಿಟ್ಟಿದ್ದಾವೆ ಮಾತ್ರ. ಯಾರಂತೂ ಒಂದು ಹಣ್ಣು ಕಿತ್ತೋದಿಲ್ಲ. ಬಟ್ ನಮ್ಮ ಕಡೆ ಇದ್ದಿದ್ರೆ ಒಂದು ಮರದಲ್ಲಿ ಒಂದು ಕಾಯಿ ಸರ್ತ ಇರ್ತಿರ್ಲಿಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್.